ನಮಸ್ಕಾರ ವೀಕ್ಷಕರೇ, ಫ್ರೀಡಂ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ. ಹುಬ್ಬಳ್ಳಿ ನವಲಗುಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಕೇಂದ್ರ ಸಚಿವ ಅಮಿತ್ ಶಾ ನೀಡಿರುವ ಹೇಳಿಕೆಯನ್ನ ಖಂಡಿಸಿ ಇದೇ ದಿನಾಂಕ 31ರಿಂದ ನವಲಗುಂದ ಪಟ್ಟಣಕ್ಕೆ ವಿವಿಧ ದಲಿತ ಪರ ಸಂಘಟನೆಗಳು ಬಂದ್ಗೆ ಕರೆ ನೀಡಿವೆ. ನವಲಗುಂದ ಬಂದ್ ಕರೆ ಕುರಿತು ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷ ಪೊಂಡಲಿಕ ಛಲವಾದಿ ಬಂದ್ ಕುರಿತು ಮಾತನಾಡಿದರು. ಇನ್ನು ಬಂದ್ ಕರೆಗೆ ಸ್ಥಳೀಯ ಬೀದಿ ಬದಿ ವ್ಯಾಪಾರಸ್ಥರು, ಆಟೋ ಚಾಲಕರ ಸಂಘ, ಅಂಜುಮನ್ ಇಸ್ಲಾಂ ಸೇರಿದಂತೆ ವಿವಿಧ ರೈತ ಸಂಘಟನೆಗಳು ಕೂಡ ಬಂದ್ಗೆ ಕರೆ ಬೆಂಬಲ ಸೂಚಿಸಿವೆ. ಇದೇ ದಿನಾಂಕ 31/1/2025ರಂದು ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ನವಲಗುಂದ ಪಟ್ಟಣವನ್ನು ಸಂಪೂರ್ಣವಾಗಿ ಬಂದ್ ಕರೆಯನ್ನು ವಿವಿಧ ದಲಿತ ಸಂಘಟನೆಯ ಒಕ್ಕೂಟದಿಂದ ನೀಡಿರುತ್ತದೆ. ಆದ ಕಾರಣಕ್ಕೆ ಎಲ್ಲ ಸಾರ್ವಜನಿಕರು ಹಾಗೂ ವರ್ತಕ ಸಂಘದವರು, ಆಟೋ ಚಾಲಕ ಮಾಲಕ ಸಂಘದವರು, ಬೀದಿ ಬದಿ ವ್ಯಾಪಾರಸ್ಥರು ಎಲ್ಲರ ಸಹಕಾರದಿಂದ ಬಂದ್ ಕರೆ ನೀಡುತ್ತದೆ. ಎಲ್ಲ ಸಾರ್ವಜನಿಕರು ಬಂದ್ ಕರೆಗೆ ಸಹಕರಿಸಬೇಕು. ಶತಶತಮಾನಗಳಿಂದ ಶೋಷಣೆಗೊಳಪಟ್ಟ ನರಕಯಾತನೆ ಅನುಭವಿಸಿದ ದಲಿತ ಸಮುದಾಯದ ಆರಾಧ್ಯ ದೈವವಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿರತಕ್ಕಂಥ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡಲೇ ತಮ್ಮ ಹೇಳಿಕೆಗೆ ದಲಿತ ಇದೇ ಭಾರತದ ಜನತೆಗೆ ಕ್ಷಮೆಯನ್ನು ಯಾಚನೆ ಮಾಡಬೇಕು ಹಾಗೂ ಕೂಡಲೇ ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನು ಘೋಷಣೆ ಮಾಡಬೇಕು. ಅವರು ಅಮಿತ್ ಶಾ ಅವರವರ ತನ್ನಕ ನಮಗೆ ಇದು ಬರುತ್ತೆ. ಆ ನಾಲಾಯಕ ಅಮಿತ್ ಶಾ ಅವರು ರಾಜೀನಾಮೆ ಕೊಡುವವರೆಗೂ ನಮ್ಮ ದಲಿತ ಪರ ಸಂಘಟನೆಗಳು ನಿರಂತರವಾದ ಹೋರಾಟ ಇದ್ದೇ ಇರ್ತೈತಿ. ಅವ್ರು ಯಾವಾಗ ಕ್ಷಮೆ ಕೇಳಿ ರಾಜೀನಾಮೆ ಕೊಡ್ತಾರ ಅವಾಗ ನಮ್ಮ ಧ್ವನಿ ನಿಲ್ತೈತಿ ಅನ್ನಕ ಹೇಳಕ್ ಇಷ್ಟಪಡ್ತೇವೆ. ಅದಕ್ಕೆ ಸಾರ್ವಜನಿಕರು 31ನೇ ತಾರೀಕು ನವಲಗುಂದ ಬಂದ್ ಕರೆಗೆ ಎಲ್ಲರೂ ಸಹಕಾರ ನೀಡಬೇಕೆಂದ ಈ ಮೂಲಕ ವಿನಂತಿ ಮಾಡಿಕೊಳ್ಳುತ್ತೇವೆ. 31ನೇ ತಾರೀಕು ಶುಕ್ರವಾರ ದಿನ ನಾವು ನವಲಗುಂದ ಪಟ್ಟಣವನ್ನ ಬಂದ್ ಮಾಡುವುದರ ಮುಖಾಂತರ ದೇಶದ ಜನತೆಗೆ ನಾವು ಎಚ್ಚರಿಸಾಕತ್ತೀವಿ. ಯಾಕಂತಂದ್ರ ಸಂಸತ್ತಿನಲ್ಲಿ ಸದಸ್ಯರಾಗಿರುವಂತ ಒಂದು ಅಮಿತ್ ಶಾ ಅವರು ಅಂದ್ರೆ ಗೃಹ ಮಂತ್ರಿ ಅಂತ ಹೇಳ್ಕೊಳ್ಳುವಂತ ಒಂದು ಬುದ್ಧಿ ಇಲ್ಲದಂತ ನಾಚಿಗೇಡಿ ಅಮಿತ್ ಶಾ ಅವರು ಆ ಒಂದು ಸಂವಿಧಾನದ ಅಡಿಯಲ್ಲೇ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಿ ಒಂದು ಗೃಹ ಮಂತ್ರಿ ಸ್ಥಾನಕ್ಕೆ ಹೋಗ್ಯಾರ. ಅವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರುವಂತ ಕಾರಣ ಏನಂತಂದ್ರ ಜನರಿಗೆಲ್ಲ ನಮ್ಮ ಎಲ್ಲಾ ದೇಶದ ಜನರಿಗೆ ಸಮಾನತೆಯನ್ನು ಕೊಟ್ಟು ಸಮನಾಗಿ ಬಾಡ್ರಿ ಅಂತ ಸಂವಿಧಾನ ಕೊಟ್ಟಾರ ಹೊರತು ಯಾವ್ದು ಧರ್ಮ ಜಾತಿ ಭೇದ ಯಾವ್ದು ಮಾಡಿಲ್ಲ ಸಂವಿಧಾನದಲ್ಲಿ. ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಅದನ್ನ ತಿಳ್ಕೊಳ್ಳಾರ್ದ ದೇವರನ್ನ ಬಿಟ್ಟು ಇವ್ರನ್ನ ಬಿಟ್ಟು ದೇವ್ರನ್ನ ಪೂಜಿಸ್ರಿ ಅಂತ ಹೇಳ್ತಾರ. ದೇವ್ರು ಬಂದು ದಲಿತ ಸಮುದಾಯ ಆಗಿರ್ಬೋದು, ಶೋಷಣೆಗೆ ಒಳಗಾದವ್ರಿಗಾದ್ರು ಯಾರಿಗೂ ಒಂದು ನರಕಯಾತನೆಯಿಂದ ಸ್ವರ್ಗಕ್ಕೆ ಕರ್ಕೊಂಡು ಹೋಗಿಲ್ಲ. ಇವ್ರು ದೇವ್ರು ಕರ್ಕೊಂಡು ಹೋಗ್ಬೋದು. ಅದಕ್ಕೆ ನಾವು ಅವ್ರಿಗೆ ಹೇಳ್ತೀವಿ, ಇಡೀ ದೇಶದ ಜನ ಪ್ರತಿಯೊಬ್ರು ಪ್ರತಿಭಟನೆ ಮಾಡೋದ್ರ ಮುಖಾಂತರ ತೋರಿಸ್ತಾ ಇದ್ದಾರೆ ಸಂವಿಧಾನ ನಮಗ್ ಬೇಕು, ಅದನ್ನ ನಾವು ಬದಲಾಯಿಸಿದ್ರ ಯಾರು ಸುಮ್ನ ಕುಂದ್ರಂಗಿಲ್ಲ. ಅದಕ್ಕ ನಿಮಗ ಎಚ್ಚರಿಕೆ ಕೊಡಾಕತ್ತೀವಿ. ನೀವ ತಿಳ್ಕೊಂಡು ನೀವು ಕ್ಷಮೆ ಯಾಚನೆ ಮಾಡಿ ಕ್ಷಮೆಯನ್ನ ಕೇಳಿ ದೇಶದ ಜನರಿಗೆ ರಾಜೀನಾಮೆ ಕೊಟ್ಟು ಕೆಳಗಿಳಿದ್ರ ಸರಿ. ಇಲ್ಲ ಅಂತಂದ್ರೆ ನಾವು ಉಗ್ರವಾದ ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇದ್ದೀವಿ. ಅದಕ್ಕ ನರೇಂದ್ರ ಮೋದಿ ಅವರು ಇದನ್ನ ತಿಳ್ಕೊಂಡು ಅವರಿಗೆ ಒಂದು ರಾಜೀನಾಮೆನ ಕೊಡುವಂತೆ ಮಾಡಬೇಕು. ಇದನ್ನ ನಾವು ಈ ಒಂದು ಪ್ರತಿಭಟನೆಗೆ ನಮ್ಮ ಧಾರವಾಡ ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರಾದ ಪುಂಡ್ಲಿಕ್ ಅವ್ರ ಜೊತೆಗೆ ಛಲವಾದಿ ಅವ್ರ ಜೊತೆಗೆ ನಾವು ಕರ್ನಾಟಕ ರಾಜ್ಯ ಛಲವಾದಿ ಮಹಿಳಾ ಘಟಕದ ವತಿಯಿಂದ ಇಡೀ ನಾವು ಎಲ್ಲಾ ಜಿಲ್ಲಾದ ತಾಲೂಕಾದ ಮಹಿಳೆಯರನ್ನ ಕರ್ಕೊಂಡು ಅವ್ರಿಗೆ ನಾವು ಬೆಂಬಲ ಕೊಡ್ತೀವಿ. ಜೊತೆಗೆ ಈ ಒಂದು ಪ್ರತಿಭಟನೆಗೆ ರೈತ ಸಂಘಟನೆಯಿಂದ ಆಗಿರ್ಬೋದು, ಆಟೋ ಚಾಲಕರ ಸಂಘದಿಂದ ಆಗಿರ್ಬೋದು, ಪ್ರತಿಯೊಬ್ಬ ಯಾಕಂದ್ರೆ ಇದ್ರೊಳಗೆ ಅರ್ಥ ಮಾಡ್ಕೊಂಡಾರ. ನಾವು ಹುಬ್ಳಿ ಒಳಗೆ ಮೊನ್ನೆ ಪ್ರತಿಭಟನೆ ಮಾಡಿದಾಗ ಯಾವ ಜಾತಿ ಅಂತ ನೋಡಿಲ್ಲ, ಪ್ರತಿಯೊಬ್ಬ ಸಮಾಜದವರು ಬಂದು ಇದನ್ನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಯಾಕಂದ್ರೆ ಅವ್ರಿಗೆ ಗೊತ್ತಾಗೈತಿ ಯಾರು ಹೆಂಗಂತ ಹೇಳಿ ಗೊತ್ತಾಗೈತಿ. ಅದಕ್ಕೆ ಎಲ್ಲಾ ಜಾತಿಯವರು ಬಂದು ಇದ್ರೊಳಗೆ ಭಾಗವಹಿಸ್ಯಾರ. ಅದೇ ರೀತಿ ನಾವು ನವಲಗುಂದ ತಾಲೂಕಾನು ಒಂದು ಸಕ್ಸಸ್ ಆಗಿ ಪ್ರತಿಭಟನೆಯನ್ನ ಕೈಗೊಳ್ಳಕ ನಾವು ಇಷ್ಟಪಡ್ತೀವಿ. ನಿಮ್ಮ ಹೆಸರು ಚೇತನಾ ಲಿಂಗದಾಳ್ ಅಂತ ಹೇಳಿ ಕರ್ನಾಟಕ ರಾಜ್ಯ ಛಲವಾದಿ ಸಮಿತಿಯ राज्य समिति सदस्य। अल्ताज पार्टी हॉल केशापुर सर्कल हुबली अब आपके लिए फराहम करता है एक मियारी पार्टी हॉल की सहूलत। अल्ताज होटल में मुख्तलिफ मगर लजीज खानों के अलावा अब आप अल्ताज पार्टी हॉल का भी फायदा उठा सकते हैं। आपके प्रोग्रामों को खुसूसी और यादगार बनाने के लिए सबसे बेहतरीन इंतखाब सिर्फ और सिर्फ अल्ताज पार्टी हॉल।
शादी ब्याह, बर्थडे, स्कूल कॉलेज गेट टुगेदर, बिजनेस सेमिनार्स, कॉन्फ्रेंसेस और बिजनेस मीटिंग्स के अलावा और बहुत कुछ कर सकते हैं इस पार्टी हॉल में। आज ही आइए अल्ताज पार्टी हॉल। मजीद तफसीलात के लिए राबिता करें एजाज अहमद व्यापारी से 9986143175।